ಕಂಟ್ರೋಲ್ ಮಾಡಿದ್ರೆ ಒಂದು ಕಂಟ್ರೋಲ್ ಇತ್ತಂದ್ರೆ ಬದನೆಕಾಯಿ ಯಾವತ್ತೂ ಲಾಸ್ ಅಲ್ಲಿ ಲಾಸ್. ಅರ್ಧ ಎಕರೆಯಲ್ಲಿ 7 ಲಕ್ಷ ಮಾಡಿದ್ದಾರೆ ಸರ್. ಇದರಲ್ಲಿ ನೋಡಿ ಒಂದು 40, 45, 56, 60 ಕ್ಯಾನ್ವರೆಗೂ 5 ತಿಂಗಳು ಬಿದ್ದ ನಂತರ ಇಳುವರಿಕೆ ಡಬಲ್ ಆಗುತ್ತೆ ಸರ್. ಮಾರ್ಕೆಟ್ ಪ್ರೈಸ್ ಹೆಂಗೆ ಸರ್? ಯಾವ್ದು ಸರ್ ಬದ್ನಿಕಾಯಿ ಮಾಡ್ಬೇಕಂದ್ರೆ ಇದು ಯಾವ ತಿಂಗಳ ಸೂಟೇಬಲ್ ಸರ್? ಅಂದ್ರೆ ಹಲೋ ಸ್ನೇಹಿತರೆ, ನಿಮ್ಮ ಸ್ವಾಗತ ಸಹಲ್ ಕೃಷಿಗೆ. ನಾನು ನಿಮ್ಮ ಸ್ನೇಹಿತ ರಾಘವ್ ಮಾತಾಡೋದು. ಸ್ನೇಹಿತರೆ, ಇವತ್ತು ನಾನು ಗುಲ್ಬರ್ಗ ಜಿಲ್ಲೆ ಶ್ರೀನಿವಾಸ ಅಡ್ಗಿ ಊರಲ್ಲಿ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಜೊತೆ ಸರ್ ಇದ್ದಾರೆ. ಅವರು ಬದ್ನಿಕಾಯಿ ಫಾರ್ಮಿಂಗ್ ಮಾಡತ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರು 15 ವರ್ಷದಿಂದ ಫಾರ್ಮಿಂಗ್ ಮಾಡತ್ತಾರೆ. ಸರ್ ನಮಸ್ಕಾರ ಸರ್. ನಮ್ಮದು ಶ್ರೀನಿವಾಸ ಅಡ್ಗಿ. ಹಾಂ ಸರ್. ಗ್ರಾಮ ತಾಂಡ. ಓಕೆ ಸರ್. ಯಾವ ತಾಂಡ ಸರ್ ಇದು? ಇದು ಗೊಂದಿಕೇರಿ ತಾಂಡ. ಗೊಂದಿಕೇರಿ ತಾಂಡ ಸರ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಗುರುನಾಥ್ ರಾಠೋಡ್. ಗುರುನಾಥ್ ರಾಠೋಡ್ ಸರ್. ನಿಮ್ಮ ಹೆಸರು ರೀ? ಆಕಾಶ್ ರಾಠೋಡ್. ಎಷ್ಟು ವರ್ಷದಿಂದ ಮಾಡ್ತೀರಿ ಸರ್ ಇದು ಬದ್ನಿಕಾಯಿ? ಮಿನಿಮಮ್ ಬದ್ನಿಕಾಯಿ ಈ ವರ್ಷ ಏನೂ ಇಲ್ಲ ಅಂದ್ರೆ 20 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. 20 ವರ್ಷದಿಂದ ಮಾಡ್ತೀರಿ ಸರ್. ಬದ್ನಿಕಾಯಿ ಜೊತೆ ಮತ್ತೆ ಬೇರೆ ಬೇರೆ ಏನು ತರಕಾರಿ? ಬೇರೆ ಬೇಳೆ ನಾವು ಬೆಂಡಿ ಮಾಡ್ತೀವ್ರಿ. ಆಯ್ತು ಅವ್ರಿಕಾಯಿ ಮಾಡ್ತೀವಿ. ಓಕೆ. ಆಯ್ತು ಆಮೇಲೆ ಚೌಳಿಕಾಯಿ ಮಾಡ್ತೀವಿ. ಎಲ್ಲ ಇದು ಮತ್ತೆ ಗೆಣಸು ಮಾಡ್ತೀವಿ. ಓಕೆ. ಉಳ್ಳಾಗಡ್ಡಿ ಮಾಡ್ತೀವಿ. ಸಬ್ಸಿ ಪಲ್ಯ ಮಾಡ್ತೀವಿ. ಕೊತ್ತಂಬರಿ ಮಾಡ್ತೀವಿ. ಮೆಂತಿ ಪಲ್ಯ ಮಾಡ್ತೀವಿ. ಓಕೆ. ಪಾಲಕ್ ಪಲ್ಯ ಮಾಡ್ತೀವ್ರಿ. ಎಲ್ಲ ವೆಜಿಟೇಬಲ್ಸ್ ಹುಣಚಿಕಾಯಿ ಪಲ್ಯ ಎಲ್ಲ ಮಾಡ್ತೀವ್ರಿ. ಎಲ್ಲ ಎಷ್ಟು ಪೂರಾ ಮಾಡಿಸ್ತೀವಿ. ಓಕೆ ಸರ್. ಇದು ನಾವು ಬದ್ನಿಕಾಯಿ ಫಾರ್ಮಿಂಗ್ ಮಾಡ್ಬೇಕಂದ್ರೆ ನಮಗೆ ಫಸ್ಟ್ ಯಾವ ಥರ ಇದು ಮಾಡ್ಬೇಕು ಸರ್? ಲ್ಯಾಂಡ್ ಪ್ರಿಪರೇಷನ್ ಯಾವ ಥರ ಮಾಡ್ಬೇಕು ಇದಕ್ಕೆ? ಅಂದ್ರೆ ಬೆಡ್ ರೆಡಿ ಮಾಡ್ಬೇಕಲ್ಲ, ಯಾವ ಥರ ಮಾಡ್ಕೋಬೇಕು? ಬೆಡ್ ಮಾಡೋದಿಲ್ಲ ಸರ್. ಫಸ್ಟಿಗೆ ನಾವು ನಾರ್ಮಲ್ 6 ಫೀಟಿಗೆ ಒಂದು ಸಾಲ ಬಿಡಬೇಕು. 6 ಫೀಟಿಗೆ ಒಂದು ಸಾಲ ಬಿಡಬೇಕು. ಸಾಲ. ಹಾಂ ರೀ. 6x6 ಸಸಿ ಹಚ್ಚಬೇಕು. ಸಸಿನೂ 6x6 ಹಚ್ಬೇಕು ಸರ್. ಅಂದ್ರೆ ಸಾಲ 6 ಫೀಟು, ಗಿಡದ ಗಿಡ 6 ಫೀಟ್. 6 ಫೀಟು ಅಂದ್ರೆ ಬೆಳೆ ಹೊಡೆಯಾಗ ಹಿಂಗೂ ನಡಿ ನಡಿಬೇಕು. ಹಿಂಗೂ ನಡಿ ಸದಿಗೆ ಲಗೋಡಿ ಕಡಿಮೆ ಬರ್ತದ. ಹೌದೇನು ಸರ್? ಆಮೇಲೆ ಗಿಡ 2 ತಿಂಗಳ ಆಯ್ತು, 2 ತಿಂಗಳು ಆಯ್ತು ಅಂದ್ರೆ ಅದಕ್ಕೆ ಬೋದ್ ಬಿಡ್ಬೇಕು. ಓಕೆ. ಗೊಬ್ಬರ ಹಾಕಿ ಅದು ತಳಗಿ ಈ ಕಡೆ ಮಣ್ಣು ಬೀಳ್ತದೆ, ಗೊಬ್ಬರನಾಗ ಬೀಳ್ತದೆ. ಅದು ಬೇರಿನ ಬಳಿ ನಡಬರ ಕುಲ್ಲ ಇರ್ತದೆ ತಿರ್ಗಾಡ್ಲಕ್. ಓಕೆ ಸರ್. ಓಕೆ. ಅಂದ್ರೆ ಸಸಿ ಸ್ವಲ್ಪ ಮಳೆಗೆ ಬಂದಾಗ ಮಣ್ಣು ಇಡಿಸ್ಬೇಕೇನು ಸರ್? ಮಣ್ಣು ಇಡಿಸ್ಬೇಕು. ಓಕೆ. 2 ಸೈಡ್. ಓಕೆ ಸರ್. ಈಗ ಬೆಡ್ ಪ್ರಿಪರೇಷನ್ ಮಾಡೋ ಟೈಮ್ ಏನಾದ್ರು ಗೊಬ್ಬರ ಹಾಕ್ಬೇಕು ಸರ್ ಇದಕ್ಕೆ? ಗೊಬ್ಬರ ಹಾಕ್ಬೇಕು. ಗೊಬ್ಬರ ಹಾಕ್ಬೇಕ್ರಿ. ಏನೋ ಗೊಬ್ಬರ ಹಾಕ್ತೀರಿ ಸರ್? ಫಸ್ಟ್ ನಾವು ಹಾಕ್ಬೇಕು ಎಂಡಿ ಗೊಬ್ಬರ ಹಾಕ್ಬೇಕು. ಎಂಡಿ ಗೊಬ್ಬರ. ಓಕೆ. ಎಂಡಿ ಗೊಬ್ಬರ ಸರಿಯಾಗಿ ಬರ್ತದೆ. ಆಮೇಲೆ ಇದು ಆಯ್ತು ಅಂದ್ರೆ ಬಿಸ್ ಇರೋ ಹಾಕ್ಬೇಕು. ಬಾರಾಬತ್ತಿ ಸುಳ ಹಾಕ್ಬೇಕು. ಓಕೆ. 10 ಬಿಚ್ ಹಾಕ್ಬೇಕು. ಫಸ್ಟಿಗೆ ರೆಡಿ ಮಾಡಿದ್ಮೇಲೆ ಹೂವ ಬಂತಂದ್ರ ರೆಡಿ ಏನ್ ಮಾಡ್ತೀವಲ್ಲ ಅವಾಗ DAP ಅಷ್ಟೇ ಕಟ್ತೀವಿ. ಓಕೆ. ಆಮೇಲೆ ನೆಕ್ಸ್ಟ್ 1 ತಿಂಗಳ ಡೋಸ್ ಏನು ಕೊಡ್ತೀವಲ್ಲ ಸರ್, MOP, DAP ಹಿಂಗೆ ಎಲ್ಲಷ್ಟು ಆಲ್ಮೋಸ್ಟ್ NPK ಎಲ್ಲ ಕಂಟಿನ್ಯೂ ನಿಯರ್ ಸರಿ ಕೊಡ್ತಾ ಇರ್ತೀವಿ. ನೆಕ್ಸ್ಟ್. ಓಕೆ. ಅಂದ್ರೆ ಎಷ್ಟು ದಿವಸ ಗ್ಯಾಪ್ನಾಗ ಕೊಡ್ತೀರಿ ಸರ್? ಇದು ಒಂದು 20-25 ಡೇಸ್. 20-25 ಡೇಸ್ ಸರ್. ಈಗ ಸಸಿ ಇದು ಯಾವ ಸರ್? ಇದು ಹಾಕಿದ್ ನೀವು ಬೀಜ? ಇದು ಪಂಚಗಂಗಾ ಪಂಚಗಂಗಾ ಸರ್. ಇದು ಸಸಿ ಎಲ್ಲಿಂದ ತಂದಿರಿ ಸರ್? ನಾವಿಲ್ಲಿ ಚೌಡಾಪುರ ಬಳಿ ನರ್ಸರಿ ಇರ್ತಾವ. ಅಂದ್ರೆ ಅಫಜಲ್ಪುರ ತಾಲೂಕು ಚೌಡಾಪುರ. ಇದು ಎಷ್ಟಕ್ಕೆ ಸಿಕ್ಕರ್ ಸರ್ ಸಸಿಗಳು ನಿಮಗೆ? ಸಸಿಗಳು ₹1 ಒಂದು ಸಿಗ್ತಾವ. ₹1 ಒಂದು. ಅಂದ್ರೆ ನೀವೇ ಹೋಗಿ ತಂದಿರಿ? ಹಾಂ, ನಾವೇ ಹೋಗ್ತಂದೆ. ಓಕೆ ಸರ್. ಈ ಸಸಿ ಹಚ್ಬೇಕಾದ್ರೆ ಟೋಟಲ್ ಎಷ್ಟು ಎಕರೆ ಸರ್ ಇದು? ಸಸಿ ಒಂದು ಅರ್ಧ ಎಕರೆ. ಅರ್ಧ ಎಕರೆ ಸರ್. ಅರ್ಧ ಎಕರೆನ ಎಷ್ಟು ಸಸಿ ಹಾಕಿರಿ ಸರ್? 980 ಗಿಡ, 1000 ಗಿಡ. 1000 ಗಿಡ. 1000 ಗಿಡ ಹಾಕಿರಿ ಸರ್. ಈ 1000 ಗಿಡ ಹಾಕಿದ್ಮೇಲೆ ಪ್ಲಾಂಟೇಶನ್ ಕೈಲಿಂದ ಮಾಡಿದ್ರಲ್ಲ ಪ್ಲಾಂಟೇಶನ್? ಹೌದಾ? ಸೊ ನೀವು ಪ್ಲಾಂಟೇಶನ್ ಬೆಡ್ ರೆಡಿ ಮಾಡಬೇಕು, ಬೀಜ ತಂದು ಹಚ್ಚಕ್ಕೆ ಎಷ್ಟು ಖರ್ಚು ಬಂತು ಸರ್ ನಿಮಗೆ? ಸರ್ ಇದು ನೋಡಿ ಎಲ್ಲ ತಂದು ಖರ್ಚು ಮಾಡ್ಬೇಕು ಅಂದ್ರೆ ಒಂದು 15-16 ಸಾವಿರ ರೂಪಾಯಿ ಖರ್ಚಾಗುತ್ತೆ ಫಸ್ಟಿಗೆ ಹಚ್ಚೋ ತನಕ. ಅಂದ್ರೆ ಎಲ್ಲನೇ ಬಂತು ನಿಮಗೆ, ಬೋಧಿ ಎರ್ಸೋದಾಗ್ಲಿ ಹಚ್ಚೋದಾಗ್ಲಿ ಎಲ್ಲನೇ ಗೊಬ್ಬರಿಗೆ ಬರ 15,000 ರೂಪಾಯಿ. 15,000 ರೂಪಾಯಿ ಪ್ರತಿ ಏನು ಅರ್ಧ ಎಕರೆಗೆ ಸರ್? ಇದು ಅರ್ಧ ಎಕರೆಗೆ. ಹೌದಾ? ಈಗ ಸಸಿ ಪಂಚಗಂಗಾ ಹಾಕಿದ್ಮೇಲೆ ಸರ್ ಈಗ ಪ್ಲಾಂಟೇಶನ್ ಮಾಡ್ತಾರೆ. ಪ್ಲಾಂಟೇಶನ್ ಮಾಡಿದ್ಮೇಲೆ ಮೊಳಕೆಯನ್ನು ಇನ್ನೂ ಹೆಚ್ಚು ಬರ್ತಾರೆ. ಅಂಥ ಟೈಮ್ನಾಗ ಏನಾದ್ರು ಗೊಬ್ಬರ ಕೊಡ್ತೀರಿ? ಮ್ಯಾಟ್ರಿಜನ್ ಮತ್ತೆ ನಿಸರ್ಗ ಸ್ಪರ್ಶ ಅಂತ ಹೇಳಿ ಬರ್ತದೆ ಸರ್. ಅದು ವ್ಯಾಮ್ ಕೂಡ ಕೊಡ್ತೀವಿ. ಓಕೆ. ಆಲ್ಮೋಸ್ಟ್ ಎಲ್ಲಷ್ಟು ಕೊಟ್ಬಿಟ್ಟು ಆ ಥರ ಸರ್. ಪ್ರತಿಯೊಂದು ತಿಂಗಳಲ್ಲಿ 4 ದಿನಕ್ಕೊಂದು ಡೇಸಲ್ಲಿ ಒಂದು ಡೋಸ್ NPK ಡ್ರಿಪ್ ಮುಖಾಂತರ ನ್ಯಾನೋ DAP ಆಗಲಿ, ಯೂರಿಯಾ ಆಗಲಿ, ಓಕೆ, 52-34, 12, 16, 13, 0 ಅಂತ ಹೇಳಿ ಇವೆಲ್ಲ ಏನಂದ್ರೆ ಡ್ರಿಪ್ ಅಲ್ಲಿ ಮುಖಾಂತರ ಖಾಲಿ ಡ್ರಿಪ್ ತರ. ಅಂದ್ರೆ ನೀರು ಅಂದ್ರೆ ಫುಲ್ ಕಂಪ್ಲೀಟ್ಲಿ ಡ್ರಿಪ್ ಮಾಡಿದ್ರೆ ಸರ್ ಇದು? ಪೂರ ಡ್ರಿಪ್ ಅದು ಸರ್. ಓಕೆ. ಇದು ಫ್ಲಡ್ ಇರಿಗೇಷನ್ ಏನು ಮಾಡಲ್ಲ? ಏನು ಮಾಡಲ್ಲ. ಕಾಲುವೆ ತರ ಬಿಟ್ಟು ಏನು ಮಾಡಂಗಿಲ್ಲ? ಏನು ಬಿಡ್ಬೇಕಂದ್ರೆ ನೀರಿಗೆ ಬಿಡ್ತೀವಿ? ಮಂತ್ಲಿ ಒಂದ್ಸಲ ಬಿಡ್ತೀವಿ ಸರ್. ನೀರು ಬಂತ? ಓಕೆ. ಮಂತ್ಲಿ ಒಂದ್ಸಲ ಬಿಡ್ಬೇಕು ಸರ್. ಓಕೆ ಸರ್. ಇದು ನಾವು ಬದ್ನಿಕಾಯಿ ಮಾಡ್ಬೇಕಂದ್ರೆ ಇದು ಯಾವ ತಿಂಗಳ ಸೂಟೇಬಲ್ ಸರ್? ಆಲ್ಮೋಸ್ಟ್ ವರ್ಷದಲ್ಲಿ 12 ತಿಂಗಳು ಯಾವಾಗಲೂ ಮಾಡ್ಬೋದು. ಇದು ಕಂಪ್ಲೀಟ್ಲಿ 12 ಮಂತ್ಸ್? ಹೌದಾ? ಬ್ಯಾಸಿಗೆ ಆಗಲ್ಲ ಅಂತಲ್ರಿ, ಮತ್ತೆ ಚಂದ ಆತಾವ ಬ್ಯಾಸಿಗೆ. ಹೌದಾ? ಇದು ಸರ್ ಯಾವ್ದು ಟೈಮ್ ಕರೆಕ್ಟ್ ಸರ್? ಮಳೆಗಾಲನಾಗ ಹೆಚ್ಚಿಗೆ ಇಳುವರಿ ಬರ್ತದೆ, ಥಂಡಿನಾಗ ಹೆಚ್ಚಿಗೆ ಬರ್ತದೆ, ಬ್ಯಾಸಿಗೆನಾಗ ಹೆಚ್ಚಿಗೆ ಬರ್ತದೆ? ಬ್ಯಾಸಿಗೆದಾಗ ಹೆಚ್ಚಿಗೆ ಬರ್ತದೆ. ಬ್ಯಾಸಿಗೆನ ಹೆಚ್ಚಿಗೆ ಬರ್ತದೆ ಸರ್? ಓಕೆ. ಓಕೆ. ಆಮೇಲೆ ಇದು ಮಾರ್ಕೆಟ್ ಪ್ರೈಸ್ ಹೆಂಗೆ ಸರ್? ಯಾವ್ದು ಸರಿಯಾಗಿದ್ದಾರೆ? ಯಾವಾಗ ಮಾರ್ಕೆಟ್ ಹೆಚ್ಚಿಗೆ ಇರ್ತದೆ ರೀ ಸರ್? ಮಳೆಗಾಲದಲ್ಲಿ ಮಳೆಗಾಲದಾಗ ರೇಟ್ ಸರಿಯಾಗಿರ್ತದೆ ರೀ. ಮಳೆಗಾಲದಾಗ ರೇಟ್ ಸರಿಯಾಗಿರ್ತದೆ ಅಂದ್ರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್
ಮೇನ್ ಆ ಟೈಮ್ನಾಗೆ ಡಿಸೆಂಬರ್ ಒಳ್ಳೆ ರೇಟ್ ಸಿಗುತ್ತೆ. ಒಳ್ಳೆ ರೇಟ್ ಇರ್ತದ್ರಿ ಅಂದ್ರೆ ಸ್ವಲ್ಪ ಬ್ಯಾಸ್ಗಿನಾಗ ಇರಲ್ರಿ. ಕಮ್ಮಿ ಇರ್ತದ್ರಿ, ಅದೇ ಮಾಲ್ ಹೆಚ್ಚಿಗೆ ಈಗ ಬರ್ತದೆ. ಮದ್ವಿ ಟೈಮ್ನಾಗ ಮದ್ವಿ ಟೈಮ್ನಾಗ ಅಂದ್ರೂ ಮದ್ವಿ ಬೇರೆ ಬೇರೆ ಐಟಮ್ ಮಾಡ್ತಾರ್ರಿ, ಒಯ್ತಾರ. ಅಂದ್ರೆ ಮೇನ್ ಅದ ಮಳೆಗಾಲಕ್ಕ ಲಾಗೋಡಿ ಹೆಚ್ಚಿಗೆ ಬರ್ತದ, 5 ಜನ ಹಾಕಲ್ಲ. ಓಕೆ ಓಕೆ. ಎಣ್ಣೆ ಹೆಚ್ಚಿಗೆ ಇರ್ತದ, ಅದಕ್ಕ ಬಹಳ ಮ್ಯಾಲ ಮಾಡ ಐತದ್ರಿ, ತಳಗ ರೋಗ ಬಂದಿರ್ತದ, ಅದಕ್ಕಾಗಿ ಹೆಚ್ಚಿಗೆ ಮಾಡಲ್ಲ. ಓ ಆತರ ಅದು ಕಮ್ಮಿ ಇರ್ತದ. ಹಂಗತನ ಇವು ಬೇಸಿಗೆ ಹೆಚ್ಚಿದ ಮೇಲೆ ಮಳೆಗಾಲಕ್ಕೆ ರೇಟ್ ಆಗ್ಬಿಡ್ತಾರ. ಓಹೋ ಆತರ ಅಂದ್ರೆ ಸ್ವಲ್ಪ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಕರೆಕ್ಟ್ ಆ ಟೈಮ್ ಸರ್. ಸೊ ಆ ತರ ಪ್ಲಾನ್ ಮಾಡ್ಕೊಂಡ್ರೆ ನಮ್ದು ರೈತರಿಗೆ ಇಳುವರಿ ಬರ್ತಾ ಹೆಚ್ಚಿಗೆ, ಆಮೇಲೆ ಪ್ರೈಸ್ನ ಹೆಚ್ಚಾಗುತ್ತೆ ಸರ್. ಹೆಚ್ಚಿಗೆ ಹೌದಾ ಸರ್? ಈಗ ನಾವು ಮಗಿ ಹಚ್ಚಿ ಪ್ಲಾಂಟೇಶನ್ ಮಾಡಿದ್ಮೇಲೆ, ಸಸಿಗಳು ಪ್ಲಾಂಟೇಶನ್ ಮಾಡಿದ್ಮೇಲೆ ಅವಾಗ ಏನಾದ್ರು ರೋಗ ಬರ್ತಾ ಸರ್ ಅಗ್ಗಿಗೆ? ಬರುತ್ತೆ ಸರ್, ಬರುತ್ತೆ. ಅಂತ ಟೈಮ್ನಾಗ ಏನಾರ ಹೊಡಿತೀರಿ ಸರ್? ಸರ್ ನಾರ್ಮಲ್ ಕೊರೋಜಿನ್ ಹೊಡಿತೀವಿ, ಸಾಫ್ಟ್ ಪೌಡರ್ ಹೊಡಿತೀವಿ, ಯಾವ್ದಾದ್ರು ಒಂದು ಫಂಗಿಸೈಡ್, ಇನ್ಸೆಕ್ಟಿಸೈಡ್ 2 ಕಾಂಬಿನೇಷನ್ ಮಿಕ್ಸ್ ಮಾಡಿ ಹೊಡಿಬಿಡ್ತೀವಿ ಸರ್. ಓಕೆ, ಅಂದ್ರೆ ಸ್ಪ್ರೇನೇ ಮಾಡಿಬಿಡ್ತಾರೆ ಡೈರೆಕ್ಟ್? ಮಾಡಿಬಿಡ್ತೀವಿ. ಓಕೆ. ದಿನಕ್ಕೊಂದ್ಸಲ 8 ದಿನಕ್ಕೊಂದ್ಸಲ ಸ್ಪ್ರೇ 3 ತಿಂಗಳವರೆಗೂ ಕಂಪಲ್ಸರಿ ಕೊಡ್ಬೇಕು. ಫಸ್ಟ್ ಇನಿಷಿಯಲಿ 3 ತಿಂಗಳು ಕೊಡ್ಲೇಬೇಕು ಸರ್, ಅಂದ್ರೆ ಕಾಯಿ ಆಗಸ್ತಂಕ ಚಾಲು ಆಗಸ್ತಂಕ. ಓಕೆ. ಕಾಯಿ ಆದ್ಮೇಲೆ ಕಾಯಿ 1 ಕಟಿಂಗ್ ಐತಂದ್ರೆ 2 ಕಟಿಂಗ್ ಐತೆ, ರೋಗ ಐತಂದ್ರೆ 1 ಕಟಿಂಗ್ 1 ಮಾಡಿದ ತಕ್ಷಣ ಸ್ಪ್ರೇ ಕೊಡಬೇಕು. ಇಲ್ಲಂತಂದ್ರೆ 2 ಕಟಿಂಗ್ ಬಿಟ್ಟು 1 ಸ್ಪ್ರೇ ಮಾಡೋದ್ರ ನಡೀತದೆ. ಹೌದಾ, ಕಟ್ಟಿಂಗ್ ಅಂದ್ರೆ ಮುರಿದು ಇದು ಮಾಡೋದು. ಓಕೆ, ಒಂದ್ಸತಿ ಕಟ್ಟಿಂಗ್ ಆಯ್ತಂದ್ರೆ ಅವಾಗ ಸ್ಪ್ರೇ, ನೆಕ್ಸ್ಟ್ ಸ್ಪ್ರೇ ಮಾಡೋದು. ಓಕೆ. ಅಂದ್ರೆ ಸ್ಪ್ರೇ ಇವತ್ತು ಕಟ್ಟಿಂಗ್ ಮಾಡಿದೆ ಅಂತ ತಿಳ್ಕೊ ಸರ್ ಬದ್ನೆಕಾಯಿ, ಅಂದ್ರೆ ಸ್ಪ್ರೇ 2 ದಿವಸ ಮೇಲೆ ಮಾಡ್ಬೇಕ್ರಿ ಅದು? ಸರ್ ಅದು ಮರ್ದಿನಾನೇ ಮಾಡ್ಬೇಕು. ಮರುದಿನ ಮಾಡ್ಬೇಕ್ರಿ? ಮಾಡಿದ್ರೆ ನಡೀತದೆ ಸರ್. ಸ್ಪ್ರೇ ಮಾಡಿದಾಗ ಒಂದಿನ ಅದ್ರಲ್ಲಿ ಯಾರು ಓಡಾಡಬಹುದು ಸರ್. ಓಕೆ, ಅಂದ್ರೆ ಯಾರು ಯಾರು ಓಡಾಡಬಾರ್ದು. ಯಾಕಂದ್ರೆ ನಾವು ಸ್ಪ್ರೇ ಹೊಡೆದಿರ್ತೀವಿ, ಅವು ಎಲ್ಲ ಸ್ಪೀಡ್ ಆಗಿ ಕೊಟ್ಟಿರ್ತೀವಿ. ನಾವು ಓಡಾಡಿದೀವಿ ಅಂತಂದ್ರೆ ಅವು ಎಲ್ಲ ಇದು ಮುರಿದು ಬಿಡ್ತದೆ ಸರ್. ಓಕೆ ಓಕೆ. ಅದು ನಾವು ಎಣ್ಣೆ ಹೊಡೆದ್ನು ಪ್ರಯೋಜನ ಇರಲ್ಲ. ಪ್ರಯೋಜನ ಇರಲ್ಲ. ಮಾರ್ನಿಂಗ್ 7 ಗಂಟೆಯಿಂದ 10 ಗಂಟೆವರೆಗೂ ಅಷ್ಟೇ ಸ್ಪ್ರೇ ಮಾಡ್ಬೇಕು ಸರ್. ಓಹ್ ಆತರ ಸರ್. ಈಗ ಬಿಸಿಲಿಗೆ ವಾತಾವರಣದಲ್ಲಿ ನಾವು ಸ್ಪ್ರೇ ಹೊಡಿತೀವಲ್ಲ ಸರ್, ಅದು ಅಲ್ಲೇ ತೇವಾಂಶದಿಂದ ಅಲ್ಲೇ ಹೇಗಿರ್ಬಿಡುತ್ತೆ ಸರ್. ಅದು ಗಿಡಕ್ಕೂ ಇದು ಆಗೋದಿಲ್ಲ ಸರ್, ಮತ್ತು ಅದು ನಮಗೂ ಏನು ಬೆನಿಫಿಟ್ ಬೀಳೋದಿಲ್ಲ. ಓಹೋ ಓಕೆ ಸರ್. ಸರ್ ಇದು ಕರೆಕ್ಟ್ ಟೈಮ್ ಯಾವ ಸರ್? ಮಧ್ಯಾಹ್ನ ಹೊಡಿಬೇಕಾ ಸ್ಪ್ರೇ? ಏನು ಸಂಜೆಗೆ ಹೊಡಿತೀರಾ? ಮಾರ್ನಿಂಗ್ ಸಾಯಂಕಾಲ. ಸಾಯಂಕಾಲ, ಮಧ್ಯಾಹ್ನ ಹೊಡಂಗಿಲ್ಲ ರೀ? ಓಕೆ, ಅಂದ್ರೆ ಬೆಸ್ಟ್ ಟೈಮಿಂಗ್. ಓಕೆ. ಆಮೇಲೆ ಸರ್ ಇದಕ್ಕೆ ನೀರು ಇದು ಏನದ ಹುಲ್ಲಿನ ಬಂತ ಸರ್, ಹುಲ್ಲಿನ ಔಷಧಿ ಹೊಡಿತಾರೆ ಸರ್? ಕೈಲಿಂದ ಸೆದಿರಿ ಅದು ಔಷಧಿ ಹೊಡೆದ ಅಂದ್ರೆ ಗಿಡ ಪಾಸ್ ಆಗಲ್ರಿ, ಫೇಲ್ ಆಗ್ತಾವ. ಫೇಲ್ ಆಗ್ತಾನೆ ಸರ್? ಎಫೆಕ್ಟ್ ಆಗ್ತಾನೆ ಸರ್? ಎಫೆಕ್ಟ್ ಆಗ್ತದ, ಪೂರ ಸುಟ್ಟೋತಾವ್ರಿ. ಓಕೆ ಓಕೆ. ಮಂಚ ಇರ್ಲಾಕ ಹಿಂಗೆ ಇರ್ತದ್ರಿ, ಅದು ಗಿಡವನ್ನೇ ಬೆಳಂಗಿಲ್ಲ. ಹಿಂಗಿರ್ಬೇಕು ಆತರ. ಸೊ ಅದಕ್ಕೆ ಸ್ಪೆಷಲ್ ಹೇಳ್ಬೇಕಂದ್ರೆ ಖಾಲಿ ಕೈಲಿಂದ ಸೆದಿ ತೆಗಿಸ್ತೀರಿ? ಓ, ಮೇನ್ ಅದೇ ಅದ ರೀ. ಸರ್ ಇದು ಪ್ಲಾಂಟೇಶನ್ ಮಾಡಿದ್ಮೇಲೆ ಇದು ಅಗ್ಗಿ ಏನು ಕಂಟಿನ್ಯೂ ಹಚ್ಚಿರಿ ನೋಡಿ ಸರ್, ಇದು ಎಷ್ಟು ತಿಂಗಳ ತನಕ ಬದ್ನಿಕಾಯಿ ಬರ್ತದೆ ಸರ್? ಮುಂದೆ ವರ್ಷ ಎಷ್ಟು ವರ್ಷ ತನಕ ಬರ್ತದೆ ಕಟ್ಟಿಂಗ್? 1 ಇಯರ್ ತನಕ ಕಟ್ಟಿಂಗ್ ಮಾಡ್ಕೋದಿರ್ಬೋದು ರೀ? ಇವಾಗ ಇದನ್ನ ಬೆಳಿ ನಾರ್ಮಲ್ ಇದು 6 ಮಂತ್ಸ್ 7 ಮಂತ್ಸ್. ಇದು 7 ಮಂತ್ ಕ್ರಾಪ್ ರೀ. ಇದು ಯಾವ ತಿಂಗಳಾಗ ಹಚ್ಚಿರಿ ಹಂಗಂದ್ರೆ? ಇದು ಜೂನ್ ಜುಲೈನ ಹಚ್ಚಿರಿ? 16 ತಾರೀಕು ಹಚ್ಚಿದ್ವಿ ಸರ್. ಅವಾಗ ಅಂದ್ರೆ ಫೆಬ್ರವರಿ ನಡೆದದ. ಆಮೇಲೆ ನಿಮಗೆ 7-8 ತಿಂಗಳು ಆಲ್ಮೋಸ್ಟ್ ಅಲ್ಲ, ಈಗ 7-8 ತಿಂಗಳು ಕಂಟಿನ್ಯೂ 1 ವರ್ಷ ಪೂರ ಕಂಟಿನ್ಯೂ ನಡೀತದ್ರಿ. 4-5 ಮಂತ್ಸ್ ಕಟಿಂಗ್ ಸ್ಟಾರ್ಟ್ ಆಗಿದೆ ಸರ್. ಈಗ ಪ್ಲಾಂಟೇಶನ್ ಮಾಡಿದ್ಮೇಲೆ ಎಷ್ಟನೇ ತಿಂಗಳು ಕಟಿಂಗ್ ಚಾಲು ಆಗ್ತದೆ ಸರ್? ಸರ್ ಇದು 2.5-3 ಮಂತ್ಸ್. ಅಂದ್ರೆ 2.5 ತಿಂಗಳು ಅಥವಾ 3 ತಿಂಗಳಂಗೆ ಚಾಲು ಆಗ್ತದೆ ರೀ? ಇನ್ಶಿಯಲಿ ಸ್ವಲ್ಪ ಕಡಿಮೆ ಆಗ್ತದೆ ಸರ್, ಹೆಚ್ಚಾಗ್ತದೆ? 3 ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ ಸರ್. 4 ತಿಂಗಳವರೆಗೂ ಸ್ವಲ್ಪ ಇಳುವರಿ ಕಡಿಮೆ ಇರುತ್ತೆ. 5 ತಿಂಗಳು ಬಿದ್ದ ನಂತರ ಇಳುವರಿ ಡಬಲ್ ಆಗುತ್ತೆ ಸರ್. ಇಳುವರಿ ಡಬಲ್ ಆಗುತ್ತೆ ರೀ? ಓಕೆ. ಈಗ ಪ್ರೆಸೆಂಟ್ ಎಷ್ಟು ಇದು ಬಾಕ್ಸ್ ಕಟ್ ಮಾಡತ್ತೀರಿ ಸರ್ ಡೈಲಿ ಅಂದ್ರೆ? ಸರ್ ಇದರಲ್ಲಿ ನೋಡಿ ಒಂದು 40, 45, 56, 60 ಕ್ಯಾನ್ ವರೆಗೂ. 60 ಕ್ಯಾನ್ ಅದು ಎಷ್ಟು? 20 kg ಕ್ಯಾನ್ ಇದೆ? 17 kg. 15 ಓಕೆ ಓಕೆ. 15 ಅಂದ್ರೆ 60 ಕ್ಯಾನ್ಸ್ ರೀ? 50-60 ಕ್ಯಾನ್ ಅಂದ್ರೆ ಒಂದು 90 kg ತನಕ? 90 kg ಅಲ್ಲಿ 90 ಕ್ವಿಂಟಲ್. 9 ಕ್ವಿಂಟಲ್ ಅಂದ್ರೆ 900 kg ರೀ? 900 ಕ್ವಿಂಟಲ್ ಒನ್ ಟೈಮ್. ಇದು ಮತ್ತೆ ನೆಕ್ಸ್ಟ್ ಕಟ್ಟಿಂಗ್ ಎಷ್ಟು ದಿವಸ ಮಾಡ್ತೀರಿ ಸರ್? 2 ಡೇಸ್. 2 ಡೇಸ್ ಗ್ಯಾಪ್ ಅಷ್ಟೇ? 2 ಡೇಸ್ನಾಗ ಮತ್ತೆ ಇನ್ನೊಂದ್ಸತಿ 9 ಕ್ವಿಂಟಲ್. 9 ಕ್ವಿಂಟಲ್ ಹೆಚ್ಚು ಬರ್ಬೋದು. ನಾವು ಹೆಂಗ್ ಗೊಬ್ಬರ ಬಿಡ್ತೀವಿ ಹಂಗ ನಾವು ಸೆದೆ ಹೊಡಿತೀವಿ. 20 ಕ್ಯಾರೆಟ್ ಇಲ್ಲಿ ಕಟ್ಟಿಗೆ ಇಲ್ಲಿವರೆಗೂ. ಇವಾಗ ಅಲ್ಲಿಂದ ಕಡಿದಿದ್ದೀನಿ. ಇವಾಗ ಒಂದು 10 ತುಂಬಿದೆ, ಒಂದು 5-6 ಆಗುತ್ತೆ ಸರ್. ಒಂದು 30-35-40 ಕ್ಯಾನ್ ಇವಾಗ ಯಾಕಂದ್ರೆ ಸ್ವಲ್ಪ ಕ್ಲೈಮೇಟ್ ಸ್ವಲ್ಪ ಚೇಂಜ್ ಅಲ್ಲ, ಅದಕ್ಕೆ ಒಂದು ಸ್ವಲ್ಪ 20 ಕ್ಯಾರೆಟ್ಸ್ ಕಡಿಮೆ ಬರ್ತಾ ಇದೆ. ಓಕೆ ಓಕೆ. ಆ ಥರ. ಅದೇ ಇದೇ ಸೇಮ್ ಥಂಡಿನಾಗ ಎಷ್ಟು ಕಟಿಂಗ್ ಮಾಡ್ತೀವಿ ಸರ್? ಇದು ಮಳೆಗಾಲನಾಗ? ಸರ್ ಮಳೆಗಾಲದಾಗ ನಾರ್ಮಲ್ ಇದೇ ಟೈಪ್ ಬರ್ತದೆ ರೀ? ಅಂದ್ರೆ ಮೇಂಟೆನೆನ್ಸ್ ಮಾಡೋರ್ ಮೇಲ್ಗಡೆ ಸರ್. ಅಂದ್ರೆ ನೀವು ಸರ್ ಖಾಲಿ ಅರ್ಧ ಎಕರ್ನಾಗ ಒಂದು 2 ದಿವಸಿಗೆ 3 ದಿವಸಿಗೆ ಗ್ಯಾಪ್ನಾಗ 9 ಕ್ವಿಂಟಲ್ ಅಂದ್ರೆ ಹ್ಯಾಂಗ್ರಿ ಸರ್ ಅದು? ಹೌದಾ? ಎಷ್ಟು ಚೆನ್ನಾಗಿ ಬರ್ತದೆ ಸರ್. ಮಾರ್ಕೆಟ್ ಪ್ರೈಸ್ ಹೆಂಗೆ ನಡೆದ ಸರ್? ಮಾರ್ಕೆಟ್ ಪ್ರೈಸ್ ಎಲ್ಲ ಜನರು ಮಾಲ್ ಬಂತಂದ್ರೆ ರೇಟ್ ಕಡಿಮೆ ಆಗ್ತದೆ ರೀ. ಮಾಲ್ ಬರಲಿಲ್ಲ ನನಗೆ ಈಗ ಆನ್ ಆನ್ ಎವರೇಜ್ ಲೋಯೆಸ್ಟ್ ಎಷ್ಟು ಮಾರಿರಿ, ಹೈಯೆಸ್ಟ್ ಎಷ್ಟು ತನಕ ಮಾರಿ ಕೆಜಿ ಅಥವಾ ಕ್ಯಾರೆಟ್ ಅಂದ್ರೆ 400 ಒಂದು ಕ್ಯಾರೆಟಿಗೆ? ಒಂದು ಹೈಯೆಸ್ಟ್ ಅಂದ್ರೆ 1400. ಹೈಯೆಸ್ಟ್ 1400 ಒಂದು ಕ್ಯಾರೆಟಿಗೆ? ಅಲ್ಲಿ ತನಕ ಹೋಗಿದ್ರಿ ನಿಮಗೆ? ಈಗ ಪ್ರೆಸೆಂಟ್ ಆನ್ ಆನ್ ಎವರೇಜ್ ಎಷ್ಟು ನಡೆದ ಸರ್? ಈಗ 400 600 ಕ್ಯಾರೆಟ್. 15-16 kg ಕ್ಯಾರೆಟ್ 600. ಓಕೆ ಓಕೆ. ಆ ಥರ.
ಆಮೇಲೆ ಸರ್ ಇದಕ್ಕೆ ರೋಗ ಯಾವ್ದು ಬರ್ತದೆ ಸರ್ ಬದ್ನಿಕಾಳೊಳಗೆ ಅಂತ ರೋಗ ಬರ್ತದೆ ತೋರಿಸಿ ನಮಗೆ ಎಲ್ಲಕ್ಕಿಂತ ಇವು ಏನಾವ ಸರ್ ಇವು ಏನಾವ ಇವು ಸರ್ ಇವು ಆಲ್ಮೋಸ್ಟ್ ಇವು ಗಿಡಗಳೇನು ಹೋಗಿರ್ತಾವಲ್ಲ ಸರ್ ಆಲ್ಮೋಸ್ಟ್ ಲಾಸ್ಟಿಗೆ ಏನು ಕೆಳಗಡೆ ಒಂದೊಂದು ಗಿಡ ಏನು ಹೋಗ್ತಾ ಇರ್ತಾವಲ್ಲ ಅದ್ರ ಬಡ್ಡಿದು ಒಂದೊಂದು ಬರ್ತಾವ ಸರ್ ಇವು ಸರ್ ಓಕೆ ಹಾಂ ಇವು ನಾರ್ಮಲಿ ಇವು ಅಂದ್ರೆ ನಾವು ಫಡ ಹೋಗೋಕ್ಕಿಂತ ಮುಂಚೆ ಲಾಸ್ಟ್ ಅಲ್ಲಿ ಒಂದು 6 ತಿಂಗಳು ಆದ ನಂತರ ಈ ಸಿಸ್ಟಮ್ ಬರೋ ಸ್ಟಾರ್ಟ್ ಆಗುತ್ತೆ ಓಕೆ ಕೆಲವೊಂದು ಕೆಳಗೆ ಬಿಸಾಕ್ಬೋದು ಈ ಕೆಳಗೆ ಬಿಸಾಕ್ಬೋದ್ರಿ ಇದೇನು ಪ್ರಾಬ್ಲಮ್ ಇಲ್ಲ ಎತ್ಕೊಳ್ಳಿಕ್ಕೆ ಹಾಕ್ಬೋದು. ಇದು ಮಾರ್ಕೆಟ್ನಾಗ ಹೋಗಲ್ರಿ ಸರ್ ಎಲ್ಲಿ ಯಾರು ಅದಲ್ರಿ ಬಟ್ ವೇಬೇಕು ಕುರಿದವ್ರಿಗೆ. ಓಕೆ ಇದು ಸರ್ ಇದು ಓಕೆ ನಮ್ಮ ಗಾಡಿ ಕಿರಾಯ ಆಗಲ್ಲ. ಕ್ಯಾರೆಟ್ ಅಲ್ಲಿ ಒಂದು 10 kg ಬರೋದಿಲ್ಲ ಸರ್ ಇದು ಅಷ್ಟೇ ಹಾಂ ಸಪೋಸ್ ಹಿಂಗೆ ಇದೆ ಕಂಟಿನ್ಯೂ ಇತ್ತಂದ್ರೆ ಸರ್ ಸರ್ ಗಿಡಗಳಿಗೆ ಕಾಯಿ ಆಗೋಲ್ಲ ಅಂತಂದ್ರೆ ಬೇರೆ ಕಾಯಿಗಳಿಗೆ ಎಫೆಕ್ಟ್ ಆಗ್ತದೆ ಅಂದ್ರೆ ವೈರಸ್ ಇದ್ದಂಗೆ ಇರುತ್ತೆ ವೈರಸ್ ಇದ್ದಂಗೆ. ಓಕೆ ಅಂದ್ರೆ ಸ್ಪ್ರೆಡ್ ಆಗ್ತೈತ್ರಿ ಇದು ಗಿಡದ ಮ್ಯಾಗ ನಾವು ಎಷ್ಟು ಕಾಯಿ ಕಳ್ಕೊತಿರ್ತೀವಲ್ಲ ಸರ್ ಅಷ್ಟು ಇಳುವರಿಗೆ ನೆಕ್ಸ್ಟ್ ಟೈಮ್ ಜಾಸ್ತಿ ಬರ್ತದೆ. ಓಕೆ ಓಕೆ ನಾವು ಅದ್ರ ಮ್ಯಾಗ ಒಂದ್ ಇಟ್ಟಿವಿ ಅಂತ ಹೇಳಿ ಸರ್ ಅದು ಕಾಯಿನೂ ಖರಾಬ್ ಆಗುತ್ತೆ ಅದು ಗಿಡಕ್ಕೂ ಪ್ಲಸ್ ಬೇರೆ ಓಕೆ ಅಂದ್ರೆ ಹೊರಗೆ ಬಿಸಾಕ್ಬಿಡ ವೆಸ್ಟ್ ಇದು ಅದರದೆಲ್ಲ ಎನರ್ಜಿ ಅದು ಒಂದೇ ಕಾಯಿ ಇದ್ದಿದ್ದೆ ಹಿರ್ಕೊಳ್ಳೋದ್ರೆ ಬೇರೆ ಕಾಯಿಗಳಿಗೆ ಪ್ರೊಟೆಕ್ಷನ್ ಸಿಗಲ್ರಿ ಅವು ಎಲ್ಲ ಉದುರೋದು ಹೂವು ಉದುರೋದು ಇಲ್ಲಾಂತಂದ್ರೆ ಅಲ್ಲಿ ಯಾವ್ದನ ಒಂದು ಥ್ರಿಪ್ಸ್ ಮೈಟ್ಸ್ ಅದು ಕುಟ್ಟಿ ಅದು ಫಂಗಿಸೈಡ್ ಆಗ್ಬಿಡೋದು ಓಕೆ ಸರ್ ಅದು ಗಿಡಗಳು ಹಂಗೆ ಕೆಡ್ಕೊತ ಬರೋದು ಆ ನಮೂನೆ ಆಗ್ತೈತೆ ಸರ್ ಸೊ ಬೆಸ್ಟ್ ಅಂದ್ರೆ ಇದು ಕಡ್ದು ಬಿಡ್ಬೇಕ್ರಿ ಸ್ನೇಹಿತರೆ ಕಡ್ದ್ರೆ ಇನ್ನ ನಿಮ್ದು ಇಳುವರಿ ಚೆನ್ನಾಗಿ ಬರ್ತೈತಿ ಸರ್ ಇದ್ರೊಳಗೆ ಎಲಿ ರೋಗ ಯಾವ ಬರ್ತದೆ ಸರ್ ಇದ್ರಾಗ ಸರ್ ಎಲೆ ರೋಗ ಅಂತಂದ್ರೆ ಈ ಸಿಸ್ಟಮ್ ಬರುತ್ತೆ ಸರ್ ಓಕೆ ಎಲಿ ರೋಗ ಇವು ನಾರ್ಮಲಿ ಇಷ್ಟ ಆಗಕ್ಕೆ ಬಿಡಬಾರ್ದು ಸರ್ ಇವು ಓಕೆ 100% ನಮ್ಮ ಗಿಡದಲ್ಲಿ ಅಂತೂ ಒಂದು 1% 2% ಅಷ್ಟೇ ಎಲಿಗಳು ಇಂಥವು ಕಾಣಕ್ ಬರುತ್ತೆ ಸರ್ ಇವು ಓಕೆ ಆ ಥರ ಇವಾಗೆಲ್ಲ ಕಂಟ್ರೋಲ್ ಅಲ್ಲಿ ಇದೆ ರೋಗ ಕಂಟ್ರೋಲ್ ಅಲ್ಲಿ ಇದೆ ಥ್ರಿಪ್ಸ್ ಮೆಟ್ಸ್ ಎಲ್ಲ ಕಂಟ್ರೋಲ್ ಅಲ್ಲಿ ಇದೆ ಇವರಿಗಿನೂ ಚೆನ್ನಾಗಿ ಬರ್ತಾ ಇದೆ ಇವಾಗ ಓಕೆ ಅದು ಏನಿಲ್ಲ ಇದು ಗಿಡ ನೋಡಿ ಹೆಂಗಿದೆ ಸರ್ ಓಕೆ ಪ್ರತಿಯೊಂದು ಖಾಲಿ ಒಂದು ಫಂಟಿಗೆ ಒಂದು ಕಾಯಿ ಹೂವು ಇವೆಲ್ಲಷ್ಟು ಈ ನಮೂನೆ ಇರೋದ್ರಿಂದ ಗಿಡಗಳಲ್ಲಿ ಯಾವುದೇ ತರಹದ ರೋಗಗಳು ಬರ್ಬೇಕಂದ್ರೂ ಸ್ವಲ್ಪ ತಡೆಗಟ್ಟುತ್ತೆ ಸರ್ ಹೌದು ಓಕೆ ಸರ್ ಈ ಸಿಸ್ಟಮ್ ಗಿಡಗಳಿದ್ರೆ ಓಕೆ ಅದೇ ಇದು ಗಿಡ ಇತ್ತಂದ್ರೆ ಇದರಲ್ಲಿ ಸ್ವಲ್ಪ ರೋಗ ಜಾಸ್ತಿ ಇಮಿಡಿಯೇಟ್ ಕ್ಲಿಯರ್ ಆಗಿ ಕಂಡು ಬರ್ತದೆ ಇದೇ ನಮೂನ ಓಕೆ ಸರ್ ಇವೆಲ್ಲ ಕಡೆ ಹಾಕ್ಬಿಡ್ಬೇಕು ಇವು ಕಡೆ ಹಾಕಿಬಿಡ್ಬೇಕು ಓಕೆ ಇವೆಲ್ಲ ಯಾವುದು ಇಡಬಾರ್ದು ಸರ್ ಇವು ಇತ್ತಂದ್ರೆ ಬೇರೆದು ರೋಗ ವೈರಸ್ ಆಗುತ್ತೆ ಸರ್ ಅಲ್ಲಿ ಒಂದು ಗಿಡ ಇದೆ ನೋಡಿ ಅದು ಎಲೆ ಆ ಸಿಸ್ಟಮ್ ರೋಗ ಇರುತ್ತೆ ಸರ್ ಅದು ಈ ಥರ ಇದು ಇಷ್ಟೇ ಹಿಡಿದ ನೋಡಿ ಸರ್ ಈಗ ಇದು ಇಷ್ಟೇ ಇದೆ ಇದಕ್ಕೆ ಯಾವ್ದನ್ನ ಸ್ಪ್ರೇ ಮಾಡಿದ್ರೆ ಇದು ಮತ್ತೆ ಹಿಂಗೆ ಈಗ ಮಾಡಿದೀನಿ ಆಲ್ರೆಡಿ ಈ ಸಿಸ್ಟಮ್ ಇದ್ದಿದ್ದು ಇವಾಗ ಹಿಂಗಾಗಿದೆ ಓಕೆ ಸರ್ ಓಕೆ ಈಗ ಇದು ಇನ್ನು ಯಾಕೋ ಇನ್ನು ಮುಂದೆ ಬರ್ತಾ ಇಲ್ಲ ಇನ್ನೊಂದು ಸ್ಪ್ರೇ ಅಲ್ಲಿ ಇದನ್ನು ಸರಿಯಾಗಿ ಬಂದ್ಬಿಡುತ್ತೆ ಸರ್ ಓಕೆ ಆದರೆ ಕ್ವಾಲಿಟಿ ಕಲರ್ ಶೈನಿಂಗ್ ಯಾವುದು ಖರಾಬ್ ಆಗಿಲ್ಲ ಸರ್ ಓಕೆ ಸರ್ ಸರ್ ಇದು ಹೂವು ಚೆನ್ನಾಗಿ ಬರ್ಬೇಕಂದ್ರೆ ಮತ್ತೆ ಏನಾದರೂ ಔಷಧಿ ಹೊಡಿತಾರೆ ಸರ್ ಸರ್ ಜಿಬ್ರಿಲಿಕ್ ಆಸಿಡ್ ಆಸಿಡ್ ಮತ್ತು ಪ್ರೋಜಿಬಿ ಮತ್ತು ಭಾಳ ವೆರೈಟಿ ಇದೆ ಸರ್ ಫಸ್ಟ್ ಜಿಬ್ರಿಲಿಕ್ ಆಸಿಡ್ ಮಾಡ್ತೀವಿ ಮತ್ತು ಫ್ಲವರ್ ಸ್ಪೆಷಲ್ ಅಂತ ಬರುತ್ತೆ ಮಲ್ಟಿಪ್ಲೆಕ್ಸ್ದು ಓಕೆ ಮತ್ತು ನಮ್ಮ ಜಿಯೋ ಲೈಫ್ ಅವ್ರದ್ದು ಬ್ಯಾಲೆನ್ಸ್ ಫ್ಲೋರ್ ಅಂತ ಹೇಳಿದೆ ಬ್ಯಾಲೆನ್ಸ್ ನ್ಯೂಟ್ರಿ ಅಂತಿದೆ ಓಕೆ ಮತ್ತೆ ನಮ್ದು ASNLದು ಗ್ರೋ ರಿಚ್ ಅಂತಿದೆ ಮೈಕ್ರೋ 5 ಸ್ಟಾರ್ ಅಂತಿದೆ ಇವೆಲ್ಲ ಆಲ್ಮೋಸ್ಟ್ ಒಂದೊಂದು ಸ್ಪ್ರೇ ಅಲ್ಲಿ ಈ ಸಲ ಜಿಬ್ರಿಲಿಕ್ ಆಸಿಡ್ ಕೊಟ್ಟರೆ ನೆಕ್ಸ್ಟ್ ಬ್ಯಾಲೆನ್ಸ್ ನ್ಯೂಟ್ರಿ ಬ್ಯಾಲೆನ್ಸ್ ಫ್ಲವರ್ ಫ್ಲೋ ಅಂತ ಹೇಳಿ ಬರುತ್ತೆ ಅವೆಲ್ಲ ಒಂದೊಂದು ಸಲ ಪ್ರತಿಯೊಂದು ಸ್ಪ್ರೇ ಅಲ್ಲೂ ಒಂದೊಂದು ಮಿಕ್ಸ್ ಮಾಡಿ ಅಂದ್ರೆ ಈ ಸ್ಪ್ರೇ ನೀವು 2 ದಿವಸ ಒಂದ್ಸರ್ತಿ ಮಾಡ್ತೀರಾ ಆ ಟೈಮ್ನಾಗ 2 ಸಲ ಸ್ಪ್ರೇ ವೀಕ್ಲಿ 2 ಸರ್ತೀರಿ 2 ಸಲ ಓಕೆ ಕಂಪಲ್ಸರಿ ಅಷ್ಟು ಮಾಡಲೇಬೇಕು ಕಂಪಲ್ಸರಿ ಮಾಡಲೇಬೇಕು ಆಮೇಲೆ ಗೊಬ್ಬರ ಎಷ್ಟು ತಿಂಗಳಿಗೆ ಬಿಡ್ತೀವಿ ಸರ್ 25 ಡೇಸ್ 25 ಡೇಸ್ ಒಂದು ಗೊಬ್ಬರ ಎಲ್ಲ ಮೈಕ್ರೋನ್ಯೂಟ್ರಿಯೆಂಟ್ ಎಲ್ಲ ಮಿಕ್ಸ್ ಒಂದ್ಸರಿ ಇವು ನಾವು NPK ಬಿಡ್ತಾ ಇರ್ತೀವಲ್ಲ ಸರ್ 4 ಡೇಸ್ ಒಂದ್ಸಲ 4 ಡೇಸ್ ಒಂದ್ಸಲ ಓಕೆ ಅದರಲ್ಲಿ ಅದು ಬಿಡೋದ್ರಿಂದ ನಮಗೆ ಇಳುವರಿನೂ ಜಾಸ್ತಿ ಬರುತ್ತೆ ಮತ್ತು ನಮ್ಮ ಯಾವುದು ಗಿಡಗಳಲ್ಲಿ ರೋಗ ಕಾಣುವುದಿಲ್ಲ ಮತ್ತು ಅದರಲ್ಲಿ ಏನಿದೆ ನಮ್ಮ ಇಳುವರಿಕೆ ಮತ್ತು ಗಿಡಗಳನ್ನ ಎಲ್ಲ ಸರಿಯಾಗಿ ಬರ್ತದೆ ಓಕೆ ಸರ್ ಓಕೆ ಆ ಥರ ಪ್ರತಿಯೊಂದು ಯಾವುದೇ ಅಲ್ಲಿ ಮತ್ತು ಬೆಳವಣಿಗೆ ಗಿಡಗಳಿಗೆ ಸರಿಯಾಗಿರುತ್ತೆ ಮತ್ತು ಕಾಯಿ ಅಂತೂ ಸಖತ್ತಾಗಿ ಬರುತ್ತೆ ಈಗ ನಮ್ಮ ಸ್ಟೇಜಲ್ಲಿ ನಾವೊಂದು 10-15 ಜನ ಹಚ್ಚಿದೀವಿ ಸರ್ ಇವಾಗ ಯಾರ್ದು ಫಡ ಇಲ್ಲ ನಾವು ಇರೋದು ನಂದು ಒಂದೇ ಫಡ ಸರ್ ಈ ಸಿಸ್ಟಮ್ ಈ ಥರ ಇದೆ ಇದರಲ್ಲಿ ಸ್ವಲ್ಪ ತುಂಬ ರೋಗ ಅಂತ ಹೇಳಿ ಬರ್ತಾ ಇದೆ ಥ್ರಿಪ್ಸ್ ಮೆಟ್ಸ್ ಕಾಣ್ತಾ ಇರ್ಬೋದು ನೋಡಿದ್ರೆ ಸ್ವಲ್ಪ ಸಣ್ಣ ಅಲ್ಲಲ್ಲಿ ಇದನ್ನ ಸೆಮೋಡಿಸೈಡ್ ಡೆಲಿಗೇಟ್ ಯಾವುದಾದ್ರೂ ಒಂದು ಸರಿಯಾಗಿರೋ ಸ್ಪ್ರೇ ಒನ್ ಟೈಮ್ ಕೊಟ್ಟಿವಿ ಅಂದ್ರೆ ಆಲ್ಮೋಸ್ಟ್ ಒನ್ ಟೈಮಲ್ಲಿ ಕ್ಲಿಯರ್ ಆಗಿಬಿಡುತ್ತೆ ಓಕೆ ಅಂತ ಕಂಟ್ರೋಲ್ ಮಾಡಿದ್ರೆ ಮುಗಿತ್ರಿ ಮುಗಿತು ಸರ್ ಈ ಕೆಲವೊಬ್ರು ಏನ್ ಮಾಡ್ತಾರೆ ಇದು ನಾರ್ಮಲ್ ಅದ ಇದು ಯಾವುದನ್ನ ಕೊಟ್ಟರೆ ಹೋಗ್ಬಿಡುತ್ತೆ ಅಂತ ಹೇಳಿ ಇದು ಕೊಟ್ಬಿಡ್ತಾರೆ ಸರ್ ಇದನ್ನ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಇದು 8 ದಿನದಲ್ಲಿ ಪೂರಾ ಗೋಲ್ಡನ್ ಆಗಿ ಪೂರಾ ಏನು ಮಾಡಕ್ ಬರ್ದಿಲ್ಲ ಸರ್ ಓಕೆ ಆ ಥರ ಅದನ್ನ ಮತ್ತೆ ನಾವು ಆಮೇಲೆ ರಿಪ್ಲೇಸ್ಮೆಂಟ್ ಮಾಡ್ಬೇಕಂತಂದ್ರೆ ಮಿನಿಮಮ್ ಒಂದು ತಿಂಗಳು ಬೇಕು ಸರ್ ಅದರಲ್ಲಿ ಒಂದು 30-40 ಸಾವಿರ ರೂಪಾಯಿ ಖರ್ಚಾಗುತ್ತೆ ಸೊ ಇನಿಷಿಯಲ್ ಸ್ಟೇಜ್ ಇದ್ದಾಗೆ ನಾರ್ಮಲ್ ಸ್ಟೇಜ್ ಇದ್ದಾಗೆ ಇದು ಮಾಡ್ಕೋಬೇಕು ಓಕೆ ಸರ್ ಜಾಸ್ತಿ ಆಯ್ತಂದ್ರೆ ಭಾಳ ನಮಗೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಸರ್ ಆಮೇಲೆ ಸರ್ ಹೆಚ್ಚಿಗೆ ಇದಕ್ಕೆ ನೀರು ಬಿಟ್ಟರೆ ಹೆಚ್ಚಿಗೆ ಏನು ರೋಗ ಬರ್ತದೆ ಸರ್ ಹೆಚ್ಚಿಗೆ ನೀರು ಬಿಟ್ಟರೆ ನಮಗೆ ಇದು ತುಂಬ ರೋಗ ಇದು ಕಬ್ಬುಣ ರೋಗ ಮತ್ತೆ ಎಲೆ ಚುಕ್ಕಿ ರೋಗ ಮತ್ತೆ ಬೂದಿ ರೋಗ ಅಂತ ಹೇಳಿ ಬರುತ್ತೆ ಸರ್ ಓಕೆ ಓಕೆ ಇವೆಲ್ಲ ಕಂಪಲ್ಸರಿ ನಾರ್ಮಲ್ ಬರೋದೇ ಸರ್ ಇವು ನೀರು ಕಡಿಮೆ ಆದ್ರೂ ಬರುತ್ತೆ ಸರ್ ನೀರು ಜಾಸ್ತಿ ಆದ್ರೂ ಬರುತ್ತೆ ನೀವು ಒಂದು ದಿನ ಬಿಟ್ಟು ಒಂದು ದಿನ 2 ತಾಸು 1 ತಾಸು ಆದ್ರೂ ಬಿಟ್ಟರೆ ಓಕೆ ಸರ್ ಇದು ನಾರ್ಮಲಿ ಓಕೆ ಆ ಥರ ನಾವೆಲ್ಲ ಟ್ರಾಪ್ಸ್ ಅನ್ನು ಕೂಡ ಹಾಕಿದೀವಿ ಸರ್ ಸರ್ ಅವೆಲ್ಲ ಅದರಲ್ಲಿ ನಾವೇನು
ಬದನೆಕಾಯಿ ಒಳಗಡೆ ಏನ್ ಹುಳ ಬರುತ್ತಲ್ಲ ಸರ್, ಆ ಹುಳಗಳೇನ್ ಮೊಟ್ಟೆ ಇಡುತ್ತಲ್ಲ ಸರ್, ಅವೆಲ್ಲ ಬಂದ ಟ್ರಾಪ್ಸ್ ಅಲ್ಲಿ ಬಿದ್ಬಿಡುತ್ತೆ. ಓಕೆ ಸರ್. ಅವೆಲ್ಲ ಒಂದು 11 ಹಾಕಿದೀನಿ ಸರ್. ಅರ್ಧ ಎಕರೆಗೆ ಇವೆಲ್ಲೋ ಎಲ್ಲೋ ಸಿಕ್ಕಿ ಸ್ಟಾಪ್ ಎಲ್ಲೋ ಬ್ಲೂ ಪೇಪರ್ಸ್ ಅವೆಲ್ಲ ಕೂಡ ಹಾಕಿದೀನಿ. ಓಕೆ ಸರ್. ಅಂದ್ರೆ ಅದು ಇದ್ರೆ ನಮ್ಗೆ ರೋಗ ಯಾವ್ದು ಬರುತ್ತೆ, ತ್ರಿಪ್ಸ್ ಯಾವ್ದು ಬರುತ್ತೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಮೊದಲೇ. ಅದು ಮುಂದೆ ಹೊಂಟದಪ್ಪ ಅಂತ ಒಂದು 4 ದಿನ ಮೊದಲೇನೆ ಗೊತ್ತಾಗ್ಬಿಡುತ್ತೆ. ಓಕೆ. ಮತ್ತೆ ಅದು ಟ್ರಾಪ್ಸ್ ಇರೋದ್ರಿಂದ ನಮ್ಗೆ ಇದರಲ್ಲಿ ಸ್ಪ್ರೇನು ಕೂಡ ಒಂದು ಕಡಿಮೆ ತೊಳತ್ತೆ ಸರ್, ಮತ್ತೆ ಹುಳಗಳು ಯಾವುದು ಬರೋದಿಲ್ಲ. ಓಕೆ ಓಕೆ ಓಕೆ. ಇಲ್ಲಂತಂದ್ರೆ ಹುಳಗಳು ಒಂದು ಸ್ಟ್ಯಾಮ್ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಸರ್ ನಾವು ಒಂದು 20 ಕ್ಯಾನ್ ಕಡಿದ್ರೆ ಒಂದು 15 ಕ್ಯಾನ್ ಖರಾಬ್ ಬರ್ತದೆ. ಓಕೆ. ಅದಕ್ಕೆ ನಾವು ಮೊದಲಿಂದನೇ ಮೇಂಟೈನ್ ಮಾಡ್ಕೊತಿದ್ರೆ ಅದು ಯಾವುದು ತೊಂದರೆನೇ ಬರೋದಿಲ್ಲ ಸರ್. ನೆಕ್ಸ್ಟ್ ಫ್ಯೂಚರಲ್ಲಿ ಏನಾದರೂ ಇದು ಮಾಡಬೇಕಾದ್ರೆ ಸರಿಯಾಗಿ ಇದು ಮಾಡ್ಕೊತಿರ್ಬೇಕು ಮೇನ್ ಆ ಥರ. ಓಕೆ. ಆಮೇಲೆ ಸರ್ ಇದು ಅರ್ಧ ಎಕರೆಗೆ ಅಂದಾಜು ಸರ್ ನಿಮ್ಗೆ ಎಲ್ಲ ಖರ್ಚು ತೆಗೆದು ಎಷ್ಟು ಇದು ಆದಾಯ ಪಡಿಬೋದು ಸರ್ ನೀವು? ಸರ್ ಒಂದು 3-4 ಲಕ್ಷ ನಾರ್ಮಲಿ ಪಡಿಬೋದು ಸರ್. 4 ಲಕ್ಷ ರೇಟ್ ಸ್ವಲ್ಪ ಲೋ ಇದ್ದಾಗ, ರೇಟ್ ಜಾಸ್ತಿ ಇದ್ದಾಗ ಜಾಸ್ತಿನೂ ಮಾಡ್ಬೋದು ಸರ್. ಇವಾಗ ನಮ್ಮ ಹತ್ರ ನಮ್ಮ ಊರಲ್ಲಿ ನಮ್ಮ ರೈತ ಬಾಂಧವರೆಲ್ಲ ಮಾಡಿದವರು ಅರ್ಧ ಎಕರೆಯಲ್ಲಿ 7 ಲಕ್ಷ ಮಾಡಿದ್ದಾರೆ ಸರ್. ಒಬ್ಬರು 7 ಲಕ್ಷ ಎಲ್ಲ ಖರ್ಚು ತೆಗೆದೂ ಮಾಡಿದ್ದಾರೆ. ಓಕೆ 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 ಓಕೆ. ಮತ್ತೆ ಇನ್ನೂ ಅವ್ರದ್ದು ಇನ್ನೂ ಸ್ಟಾರ್ಟಿಂಗ್ ರನ್ನಿಂಗ್ ಅಲ್ಲೇ ಇದೆ ಇನ್ನು. ಆದ್ರೆ ಇವಾಗ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ, ಸ್ವಲ್ಪ ರೇಟ್ ಕಡಿಮೆ ಇದೆ ಅಂತ ಅದನ್ನ ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೆ. ಓಕೆ. ಮತ್ತೆ ನ್ಯೂ ಪ್ಲಾಂಟೇಶನ್ ಕೂಡ ಮಾಡಿದ್ದಾರೆ. ಓಕೆ. ಇವಾಗ ನಾವು ಮತ್ತೆ ಇನ್ನೂ 1 ಎಕರೆ ಹಚ್ಬೇಕಂತ ಹೇಳಿ ಹೊಲ ಮ್ಯಾಗ ರೆಡಿ ಮಾಡಿದೀವಿ. ಅದನ್ನ ಮಿಂಚಿಂಗ್ ಪೇಪರ್ ಹಾಕಿ ಒಂದು ಬೆಡ್ಡಿನ ಮುಖಾಂತರ ಮೊದಲೇ ಬ್ರೆಡ್ ಮಾಡ್ಕೊಂಡೇ ಮಾಡೋಣ ಅಂತ ಹೇಳಿ ಮಿಂಚಿಂಗ್ ಪೇಪರ್. ಅಂದ್ರೆ ಈ ಸರಿ ಅದನ್ನ ಅನ್ಲಿಮಿಟೆಡ್ ನೋಡೋರು ಕೂಡ ನೋಡ್ಬೇಕು ಸರ್, ಹಿಂಗ್ ಮಾಡಿದಾರಲ್ಲಪ್ಪ ಅಂತೇಳಿ ಆ ನಮೂನೆ ಮಾಡ್ಬೇಕಂತ ಇದು ಮಾಡಿದ್ವಿ. ಆಮೇಲೆ ಇದಕ್ಕೆ ರೈತರು ಮಾಡಿದ್ರೆ ಹೆಂಗೆ ಸರ್ ಮಾಡ್ಕೋಬೋದಾ? ಹೆಂಗೆ ಈಸಿಯಾಗಿ ಮಾಡ್ಕೋಬೋದು ಸರ್. ಇದಕ್ಕೆ ಕಂಟ್ರೋಲ್ ಸರ್ ಬಂದ್ರೆ ನಿಮ್ದು ಒಂದು ಸಜೆಷನ್ ಮಾಡಿದ್ರೆ ಇದು ಕಂಟ್ರೋಲ್ ಮಾಡಿದ್ರೆ ಒಳ್ಳೇದು ಅಥವಾ ಏನಾರ ಆ ಥರ ಒಂದು ಸಜೆಷನ್? ಇದನ್ನ ಕಂಟಿನ್ಯೂ ಮಾಡೋದಿದ್ರೆ ಎಲ್ಲಷ್ಟು ನಾರ್ಮಲ್ ಅಲ್ಲಿ ಇಡ್ಬೇಕು ಸರ್. ಇದನ್ನು ಒಂದ್ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ಮ ಗಿಡಗಳು ರಿಕವರಿ ಆಗ್ಬೇಕಂದ್ರೆ 1 ತಿಂಗಳ ಟೈಮ್ ತೊಗೊಳುತ್ತೆ ಸರ್ ಬದನೆಕಾಯಿ ಗಿಡಗಳು. ಓಕೆ. ಆಲ್ಮೋಸ್ಟ್ಲಿ ಇದನ್ನ ಮೊದಲಿಂದನೇ ಒಂದು ಸರಿಯಾಗಿ ಒಂದು ಕೂಸಿಗೆ ನೋಡ್ಕೊಂತ ಹೋದ್ರೆ ನಾರ್ಮಲ್ ಯಾವುದು ಪ್ರಾಬ್ಲಮ್ ಬರೋದಿಲ್ಲ. ಓಕೆ. ಇದು ನೋಡ್ಲಿಲ್ಲ ಅಂತಂದ್ರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಸರ್ ಇದು. ಓಕೆ, ಗ್ರೇಟ್ ಸರ್, ಗ್ರೇಟ್. ಆಮೇಲೆ ಸರ್ ಇದಕ್ಕೆ ಹೆಚ್ಚಿಗೆ ಇಳುವರಿ ಬರಬೇಕು ಅಂದ್ರೆ ಏನು ಫಂಟಿ ಗಿಂಟಿ ಕಟ್ ಮಾಡ್ತೀವಿ? ಏನು ಕಟ್ ಮಾಡೋದು ಏನು ಮಾಡಲ್ರಿ? ಏನು ಮಾಡೋದಿಲ್ಲ. ಓಕೆ. ಈಗ ಯಾಕಂದ್ರೆ ಬೇರೆ ಕಡೆ ಏನು ಮಾಡ್ತಾರೆ ಸರ್, ಸ್ವಲ್ಪ ಒಂದು ಸಣ್ಣದಾಗ್ಲತ್ತದ ಒಂದು ಗಿಡನಾಗ 4-5 ಕಾಯಿ ಆಗ್ಲತ್ತವ, ಅದ್ರೊಳಗೆ 1-2 ಕಾಯಿ ಕಡಿತಾರ. ಆ ಥರ ಏನಿಲ್ಲ. ಆ ಥರ ಏನೂ ಇಲ್ಲ. ಇನ್ನೂವರೆಗೂ ನೀವು ನೋಡಿ ಸರ್, ಯಾವುದು ಒಂದು ತುದಿನೂ ಕಟ್ ಮಾಡಿಲ್ಲ ಸರ್. ಇದಕ್ಕೆ ಪಾಲಿನೇಷನ್ ಏನಾರ ಮಾಡ್ತೀರಿ ಮೇಲ್ ಫಿಮೇಲಿಗೆ ಆ ಥರ ಏನು ಅಂತದಿಲ್ಲ ಸರ್? ಇದ್ರ ಗೋಡ್ ರೋಗ ಏನೋ ಬರ್ತದೆ ಸರ್? ಗೊಡ್ಡ ರೋಗನೂ ಬರುತ್ತೆ ಸರ್. ಗೋಡ್ ರೋಗ ಬರುತ್ತೆ ಸರ್. ಆ ಗೋಡ್ ರೋಗ ಇದ್ದಿದ್ದು ಏನು ಮಾಡ್ತೀರಿ ಸರ್? ಅದಕ್ಕೆ ಅದನ್ನ ತೆಗೆದ್ಬಿಟ್ಟು ಹೊರಗೆ ಹಾಕ್ಬಿಡ್ತೀವಿ. ಹೊರಗೆ ಪ್ಲಾಂಟೇಶನ್ ಅಲ್ಲಿ ಇಡಬಾರ್ದು ಸರ್. ಓಕೆ. ಸ್ಟಾರ್ಟಿಂಗ್ ಡೋಸ್ ಅಲ್ಲಿ ಇದೆ ಅಂತಂದ್ರೆ ಅದು ಒಂದು ಗಿಡನ ಬಿಸಾಕ್ಬಿಡ್ಬೋದು. ಅದು ಹಂಗೆ ಸ್ಪೀಡ್ ಆಗಿ ಭಾಳ ಹೋಗುತ್ತೆ ಸರ್. ಅದು ಓಕೆ ಓಕೆ. ಅದು ತೆಗೆದೇ ಬಿಡ್ಬೇಕು ಸರ್. ಓಕೆ. ಅದು ನಾವು ಯಾವ್ದನ್ನು ಸ್ಪ್ರೇ ಮಾಡಿದ್ರೂ ಅದು ಪ್ರೊಪೋಗೇಟ ಅಂತೇಳಿ ಬರ್ತದೆ 57%. ಮತ್ತು ಅದ್ರಾಗ ಆಸಿಟಮೈಡ್ ಕೊಡ್ತಾರೆ ಸರ್ ಸ್ಪ್ರೇ ಮಾಡೋಕ್ಕೆ. ಅದು ನಾರ್ಮಲ್ ಮಾಡಿದ್ರೆ ಅದು ಲೈಟ್ ಸ್ಟೇಜಲ್ಲಿ ಇದ್ರೆ ರಿಕವರ್ ಆಗಿಬಿಡುತ್ತೆ. ಅದು ಲೈಟ್ ಸ್ಪ್ರೇ ಇಲ್ಲ, ಅದು ಓವರ್ ಡೋಸ್ ಆಗಿತ್ತಪ್ಪ ಅಂತಂದ್ರೆ ಅದು ಯಾವುದು ಎಣ್ಣೆ ಹೊಡೆದ್ರೂ ಏನು ಪ್ರಾಬ್ಲಮ್ ಇಲ್ಲ ಸರ್. ತೆಗೆದು ಹಾಕೇಬೇಕು ಸರ್. ಓಕೆ, ಬೆಸ್ಟ್ ಅದು ಸರ್. ಬದನಿಕಾಯಿ ಹಿಂಗೆ ಸ್ಮೂತ್ ಆಗಿರೋದ್ರಿಂದ ಇವು ಒಂದೊಂದು ದಿನ ಆಗುತ್ತೆ ಸರ್. ಯಾವುದಾದ್ರೂ ಒಂದು ಫಂಗಿಸೈಡ್ ಡೆಫಿಷಿಯನ್ಸಿ ಇಲ್ಲಾಂದ್ರೆ ತ್ರಿಪ್ಸ್ ಮೆಟ್ಸ್ ಇರೋದ್ರಿಂದ ಈ ನಮೂನೆ ಆಗೋದು ಬದನಿಕಾಯಿ ಈ ಸಿಸ್ಟಮ್ ಆಗಿಬಿಡುತ್ತೆ ಸರ್. ಇದು ಫಂಗಿಸೈಡ್ ಇದು ಮಾರ್ಕೆಟಿಗೆ ಹೋಗೋದಿಲ್ಲ ಸರ್. ಇದು ಓಕೆ ಓಕೆ ಸಿಸ್ಟಮ್. ಇದು NPK ಡೆಫಿಷಿಯನ್ಸಿ. ಇದು NPK ಬೋರಾನ್ ಕ್ಯಾಲ್ಸಿಯಂ ಕಡಿಮೆ ಇರೋದ್ರಿಂದ ಹಿಂಗಾಗುತ್ತೆ. ನಾವು ಡ್ರಿಪ್ ಮುಖಾಂತರ ಸ್ಪ್ರೇ ಮುಖಾಂತರ ಯಾವುದನ್ನ ಒಂದು ಕೊಟ್ಟಿವಿ ಅಂತಂದ್ರೆ ಈ ನಮೂನೆ ಬಂದ್ಬಿಡುತ್ತೆ. ಓಕೆ, ಈ ಥರ ಸರ್. 4 days ಓನ್ಲಿ ಫಾರ್ 4 days ಅಲ್ಲಿ ಈ ರಿಸಲ್ಟ್ ಬಂದ್ಬಿಡ್ತದೆ. ಇದು ಯಾವ್ದು ರೋಗ ಸರ್? ಇದು ತುಂಬು ರೋಗ ಅಂತ ಹೇಳಿ. ತುಂಬು ರೋಗ. ಓಕೆ. ಈ ನಮೂನೆ ಬಂದ್ರೆ ಇದನ್ನ 1-2 ಸ್ಪ್ರೇ ಅಲ್ಲಿ ಕ್ಲಿಯರ್ ಆಗಿ ಮಾಡ್ಕೋಬೇಕು. ಯಾಕಂದ್ರೆ ನಮ್ ಗಿಡಗಳೆಲ್ಲ ನಾಶ ಹೋಗ್ಬಿಡ್ತಾನೆ ಸರ್ ಇದು ಇದರಲ್ಲಿ. ಈ ಸಿಸ್ಟಮ್ ಆದ್ರೆ ಯಾವತ್ತಾದ್ರೂ ಈ ಸಿಸ್ಟಮ್ ಅಲ್ಲಿ ಕಂಡಿದ್ರೆ ಇದನ್ನ ಸೆಮೋಡಿಸು ಅಥವಾ ಡೆಲಿಗೇಟು ಇಲ್ಲಂತಂದ್ರೆ ಡೈಫನ್ತುರಾನು ಆಸಿಟಮೈಡ್ ಇವು ಯಾವುದನ್ನ ಒಂದು ಸ್ಪ್ರೇ ಅಲ್ಲಿ ಹಾಕಿಸಿ ಸರಿಯಾಗಿ ಸ್ಪ್ರೇ ಮಾಡಿಬಿಟ್ರೆ ಸೂಪರ್ ಕಾನ್ಫಿಡರ್ ಕೂಡ ಹಾಕಿ ಕುಡಿಬಹುದು. ಇದನ್ನ 7 ದಿವಸ ಹೋಗ್ಬಿಡ್ತದೆ ಸರ್. 2 days ಅಲ್ಲಿ ಅವೆಲ್ಲ ಆಲ್ಮೋಸ್ಟ್ ತ್ರಿಪ್ಸ್ ಮೆಟ್ಸ್ ರೋಗ ಬರ್ಗ ಇರ್ತಾವಲ್ಲ ಸರ್, ಅದೆಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಅದನ್ನ ಬಿಟ್ರೆ ನಾರ್ಮಲ್ ಏನಿದೆಯಲ್ಲ ಸರ್, ಒಂದು 5-6 ದಿನದಲ್ಲಿ ಪೂರ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಇದನ್ನು ಕಲರ್ ಸೈಡ್ ಸ್ವಲ್ಪ ತುಂಬ ರೋಗ ಅಂತ ಬರ್ತಾ ಇದೆ. ಓಕೆ. ಆದ್ರೆ ಮೇನ್ ಅಂದ್ರೆ ಇದೆ ಸರ್, ಮೇನ್ ಬರೋದು ಇದೆ ಬದನಿಕಾಯಿಗೆ ಮೇನ್ ಬರುತ್ತೆ ಸರ್. ಇದೆ. ಓಕೆ. ಇದು ಕಂಟ್ರೋಲ್ ಮಾಡಿ ಒಂದು ಕಂಟ್ರೋಲ್ ಇತ್ತಂದ್ರೆ ಬದನಿಕಾಯಿ ಯಾವತ್ತೂ ಲಾಸ್ ಇಲ್ಲ ಸರ್. ಆಮೇಲೆ ಈ ತರ ಕಲರ್ ಶೇಡಿಂಗ್ ಎದಕ್ಕಾಗೈತೆ ಸರ್? ಓವರ್ ಮ್ಯಾಚೂರ್ ಆಗೈತೇನ್ರಿ ಸರ್? ಇದು ಓವರ್ ಮ್ಯಾಚೂರ್. ಇದು ಹಳಿ ಫಡ ಅಲ್ಲ ಸರ್. ಇದು 7-8 months ನಡೆದಿರೋದು ಆ ನಮೂನೆಗೆ ಬರ್ತಾ ಇದೆ ಸರ್. ಇದು ಓಕೆ ಓಕೆ. ಒಂದು 20 ಕ್ಯಾನ್ ಅಲ್ಲಿ ಇಂತ 1-2 ಕ್ಯಾನ್ ಬರುತ್ತೆ ಸರ್. 1 ಕ್ಯಾನ್ 2 ಕ್ಯಾನ್. ಓಕೆ ಓಕೆ. 20 kg ಅಷ್ಟು ಬರುತ್ತೆ ಸರ್. ಇನ್ಶಿಯಲಿ ಬರಲ್ರಿ, ಒಂದು ಸ್ವಲ್ಪ ಮ್ಯಾಚೂರ್. ಇದು ಅದು ಥಂಡಿ ಮುಗಿದ್ ಬ್ಯಾಸ್ಗಿ ಸಿಸ್ಟಮ್ ಅಲ್ಲಿ ಸಿಸ್ಟಮ್ ಆಗುತ್ತೆ ಸರ್. ಇದು ಓಕೆ. ನಾರ್ಮಲ್ ಮಳೆಗಾಲದಲ್ಲಿ ಸಿಸ್ಟಮ್ ಬರೋದಿಲ್ಲ ಸರ್. ಓಕೆ. ಯಾವುದು ಬರೋದಿಲ್ಲ ಸರ್. ಅಂದ್ರೆ ಸ್ಪೆಷಲಿ ಬ್ಯಾಸ್ಗಿನಾಗೆ ಇದು. ಬ್ಯಾಸ್ಗಿದಾಗ ಸ್ವಲ್ಪ ಹೆಚ್ಚಿಗೆ ಬಿಸಿಲಾದ್ರೂ ಪ್ರಾಬ್ಲಮ್ ಆಗ್ತದೆ. ಹೆಚ್ಚಿಗೆ ಬಿಸಿಲಾದ್ರೂ ಅಷ್ಟೇ ಪ್ರಾಬ್ಲಮ್ ಸರ್. ಓಕೆ ಸರ್. ಓಕೆ ಓಕೆ.
ಈ ಥರ ಹುಳ ಬರ್ತಾನೆ ಸರ್ ಇದು? ಹಾಂ ಸರ್, ಈ ಥರ ಇದ್ದಿದ್ದು ಹುಳ ಬರುತ್ತೆ ಸರ್ ಇದು. ಓಕೆ ಓಕೆ ಸೈಡು ಓಕೆ. ಇದು ಒಳಗಡೆ ಒಂದ್ಸರಿ ಹುಕ್ಕತ್ತಂದ್ರೆ ಅದು ಒಂದು ಟೈಮಲ್ಲಿ ಅದು ಹುಳ ಆಗಿ ಅದು ಒಂದು ಸರಿ ಒಂದು 50ರಿಂದ 60 ಮೊಟ್ಟೆಗಳು ಇಡುತ್ತೆ ಸರ್ ಅದು. ಓಕೆ ಹಾಂ ಹಾಂ. ಅದನ್ನು ಓನ್ಲಿ ಫಾರ್ 2 days ಅಲ್ಲಿ. ಓಕೆ ಹಾಂ ಹಾಂ ಹಾಂ. ಅದರಿಂದ ಭಾಳ ಸ್ಪೀಡ್ ಆಗುತ್ತೆ ಸರ್. ಇದು ಇದ್ದಾಗೂ ಸ್ವಲ್ಪ ಎಣ್ಣೆಯನ್ನು ಕಂಪಲ್ಸರಿಯಾಗಿ 2-3 ಸಲ ಸ್ಪ್ರೇ ಮಾಡಿದ್ರೆ ಇದು ಕ್ಲಿಯರ್ ಆಗುತ್ತೆ. ಇಂಥ ಟೈಮ್ನಾಗ ಯಾವ ಸ್ಪ್ರೇ ಹೊಡಿಬೇಕು ಸರ್? ಸರ್ ಇದನ್ನು ನೋಡಿ ಸಾನ್ವಿಕ್ಸ್ ಪೌಡರ್ ಹೊಡಿಬೋದು. ಓಕೆ. ಅಂದ್ರೆ ಅದರಲ್ಲಿ ಕಂಟೆಂಟ್ ಕಾರ್ಟಾಪ್ ಅಂತ ಹೇಳಿರುತ್ತೆ ಸರ್. ಮತ್ತು ಸುಮಿ ಪ್ರಿಂಟ್ ಅಂತ ಬರುತ್ತೆ. ಓಕೆ. ಮತ್ತು ಅದರಲ್ಲಿಂದ ನಮ್ಮ ಅಲಾಂಟೋ ಹೊಡಿಬೋದು, ಮತ್ತು ಕೊರಾಜಿನ್ ಹೊಡಿಬೋದು. ಓಕೆ. ಇವೆಲ್ಲ ಆಲ್ಮೋಸ್ಟ್ ಭಾಳ ವೆರೈಟಿದಲ್ಲಿ ಭಾಳ ಇದೆ ಸರ್. ಸೆಮೋಡಿಸಲ್ಲಿ ಇದೆ, ಮತ್ತು ಸೆಂಜೆಂಟದಲ್ಲಿ ಇದೆ. ಪ್ರತಿಯೊಂದು ಯಾವುದು ಕಂಪನಿಯಲ್ಲಿ ಯಾವ ಸರಿಯಾಗಿದೆ ಅದು ಒಂದು ಸಲ 2 ಸಲ ಸ್ಪ್ರೇ ಮಾಡಿದ್ರೆ ಎಲ್ಲ ಕ್ಲಿಯರ್ ಆಗ್ಬಿಡ್ತದೆ. ಓಕೆ ಸ್ನೇಹಿತರೆ, ಇದರಿಂದ ಇಳುವರಿನೂ ಎಫೆಕ್ಟ್ ಆಗುತ್ತೆ ಸರ್. ಇದು ಒಂದೇ ಬಂದಿರೋದು ನಮ್ಮ ತೋಟದಲ್ಲಿ. ಥ್ಯಾಂಕ್ ಯು ಸರ್. ಸೊ ಈ ಥರ ನೀವು ಗ್ರೇಡಿಂಗ್ ಮಾಡಿ ಇದು ಮಾಡಿಬಿಡ್ತಾರೆ ಸರ್, ಸಪ್ರೇಟ್. ಇದ್ರೊಳಗೆ ಬದ್ನಿಕಾಯಿ ಒಳಗೆ ಏನಾರ ಇದು ಬರ್ತದೆ, ಪೌಡ್ ಬೋರ್ ಟೈಪ್ ಏನಾರ ಬರ್ತದೆ ಸರ್? ಯಾವ ಸರ್? ಇದ್ರೊಳಗೆ ಬದ್ನಿಕಾಯಿ ಒಳಗೆ ಹುಳ ಏನಾರ ಬರ್ತಾವನ್ರಿ? ಹಾಂ ಸರ್, ಹುಳ ಬರುತ್ತೆ ಸರ್. ಹುಳನೂ ಬರ್ತೈತೆ ರೀ? ಹಾಂ, ಹುಳನೂ ಬರುತ್ತೆ ಸರ್. ಓಕೆ. ಹುಳನೂ ಬರುತ್ತೆ, ಮತ್ತು ಫಂಗಿಸೈಡ್ ರೋಗನೂ ಬರುತ್ತೆ, ಆಲ್ಮೋಸ್ಟ್ ಎಲ್ಲರಷ್ಟು ಬರುತ್ತೆ. ಈ ಬದ್ನಿಕಾಯಿ ಕಾಯಿ ಒಳಗೆ ರೀ? ಹಾಂ, ಕಾಯಿ ಒಳಗಡೆ ಬರುತ್ತೆ ಸರ್. ಆದರೆ ನಾನು ಸ್ಪ್ರೇ ಮಾಡಿದ್ದೀನಿ, ನನ್ನ ಹತ್ರ ಇಲ್ಲ. ಹೌದೇನು ಸರ್? ಹುಳ ಒಳಗೆ ಆಗ್ತಾವ ರೀ? ಓಕೆ ಓಕೆ. ಆಲ್ಮೋಸ್ಟ್ ಒಂದೂ ಬಂದಿಲ್ಲ ಸರ್, ಯಾಕಂದ್ರೆ ಸ್ಪ್ರೇ ಸರಿಯಾಗಿ ಮಾಡಿದ್ದೀನಲ್ಲ. ಕಂಟಿನ್ಯೂ ಅಂದರೆ ವೀಕ್ಲಿ ಎಷ್ಟು ಹ್ಯಾಂಗೆ ಮಾಡ್ತೀರಿ ಸರ್ ನೀವು? ವೀಕ್ಲಿ ಎಷ್ಟು ಖರ್ಚಾಗತ್ತೆ ರೀ ಇದು? ವೀಕ್ಲಿ ಆಗತ್ತಾ? 15 ಡೇಸಿಗೆ ಎಷ್ಟು ಖರ್ಚಾಗಿ ಮಾಡ್ತೀರಿ ನೀವು ಖಾಲಿ ಔಷಧಿ? ವೀಕ್ಲಿ ಎಷ್ಟು ಆಗತ್ತೆ ರೀ ಖರ್ಚು ಸರ್? ವೀಕ್ಲಿ ನೋಡಿ, ಎಣ್ಣೆದಷ್ಟೇ ಎಣ್ಣೆ ಮತ್ತು ನಮ್ಮ NPK ಡ್ರಿಪ್ಪಲ್ಲಿ ಏನು ಬಿಡ್ತೀವಲ್ಲ ಸರ್, ಅದು ನಾರ್ಮಲ್ ಆಗುತ್ತೆ ಸರ್. ಒಂದು 6-7 ಸಾವಿರ ಆಗುತ್ತೆ. 6-7 ಸಾವಿರ ರೂಪಾಯಿ ವೀಕ್ಲಿ ಫಿಕ್ಸ್ ಇದು? ಫಿಕ್ಸ್. ಹಾಂ ಆ ಥರ. ಮತ್ತು ಕೂಲಿ ಕಡೆಯವ್ರದ್ದು ಒಂದು ನಾರ್ಮಲ್ 8-10 ಸಾವಿರ ಆಗುತ್ತೆ ಸರ್ 8 ದಿನದಲ್ಲಿ. 8 ದಿನ ಅದು ಕಟ್ಟಿಂಗ್ ಮಾಡಿದಾಗ? ಡೈಲಿ ಕಟಿಂಗ್ ಮಾಡೋರಿಗೆ 5 ಜನ 6 ಜನ ಫಿಕ್ಸ್ ಡೈಲಿ ಇರುತ್ತೆ ಸರ್. ಓಕೆ, ಆ ಥರ. ನಮ್ಮ ಡೈಲಿ ಇರ್ತಾರೆ ಅವ್ರದ್ದು, ಮತ್ತು ಇವೆಲ್ಲ ಒಂದು 10-15 ಸಾವಿರ ರೂಪಾಯಿ ಹೋಗುತ್ತೆ ಸರ್. ಓಕೆ ಸರ್, ಓಕೆ. ಅಂದರೆ ವೀಕ್ಲಿ ಫಿಕ್ಸ್ ಅಂತ ಹೇಳಿ 15 ಸಾವಿರ ಫಿಕ್ಸ್? ವೀಕ್ಲಿ ಒಂದು ವೀಕಲ್ಲಿ 3 ಸಲ ಕಟಿಂಗ್ ಆಗುತ್ತೆ ಸರ್. ಓಕೆ ಸರ್, ಓಕೆ. ಒಂದು ಕಟಿಂಗಲ್ಲಿ ನಾರ್ಮಲ್ 15 ಸಾವಿರ 20 ಸಾವಿರ ಆಗ್ಬೋದು. ಓಕೆ, ಆ ಥರ ಸರ್. ಅದರಲ್ಲಿ 2 ಕಟಿಂಗ್ ಅದಂದ್ರೆ 40-45,000 ಇದು ಬರುತ್ತೆ ಸರ್. ಇದರಲ್ಲಿ ಖರ್ಚನೇ ಬರ್ತದೆ? ಇಲ್ಲಿ ಇಳುವರಿಕೆ ಬರುತ್ತೆ. ಓಕೆ. ಒಂದು 15,000 ಹಂಗೆ ಖರ್ಚು ಬರುತ್ತೆ. ಅಂದ್ರೆ ನೀವು ವೀಕ್ಲಿ ಒಂದು 20 ಸಾವಿರ ರೂಪಾಯಿ ಪ್ರಾಫಿಟ್ ಅಂತ ತಿಳ್ಕೊಳ್ಳಿ ಸೀಸನ್ ಟೈಮ್ನಾಗ ಚೆನ್ನಾಗಿ? ಓಕೆ. ಈಗ ಅನ್ಸೀಸನ್ ಈಗ ರೇಟ್ ಅಷ್ಟು ಇರಲಿಲ್ಲಪ್ಪ ಅಂತಂದ್ರೆ ನಾರ್ಮಲ್ ಕೂಲಿ ಬಂದಿದ್ದು ಮತ್ತು ಮೇಂಟೆನೆನ್ಸ್ ಸರಿಯಾಗಿ ನಡುತ್ತೆ. ಓಕೆ, ಆ ಥರ ಸರ್. ಅದರಲ್ಲಿ ಏನು ಇನ್ಕಮಿಂಗ್ ಅಂತ ಇದ್ದೇ ಇರುತ್ತೆ. ಅದರಷ್ಟು ನಾವು ಸ್ವಲ್ಪ ಒಳ್ಳೆ ಸರಿಯಾಗಿ ಮೇಂಟೆನೆನ್ಸ್ ಮಾಡಿ ಇಳುವರಿಕೆ ಜಾಸ್ತಿ ತೆಗ್ದೀವಿ ಅಂತಂದ್ರೆ ನಾವು ಪ್ರಾಫಿಟ್ನೂ ಜಾಸ್ತಿ ಬರುತ್ತೆ ಸರ್. ಹೌದು, ಆ ಥರ ಸರ್. ಸರ್ ಇದು ಗ್ರೇಡ್ಗಳು ಯಾವ ಸರಿಯಾಗಿದ್ದು ಯಾವ ಸರ್ ಮಾರ್ಕೆಟ್ನಾಗ ಹೋದು? ಸರ್ ಇದು 1 ನಂಬರ್. ಇದು 1 ನಂಬರ್. ಓಕೆ. ಇವು ತುಂಬಾ ಸರಿಯಾಗಿದೆ, ಮತ್ತು ಕಾಯಿನೂ ಎಲ್ಲ ಸಖತ್ತಾಗಿದೆ. ಕಲರ್ ಶೇಡಿಂಗ್ ಇಲ್ಲ, ಏನೂ ಇಲ್ಲ. ಆ ಥರ. ಆಮೇಲೆ ಇವು ಸ್ವಲ್ಪ ಇದು ಆಗಿದೆ ಸರ್? ಇವು ಸೆಕೆಂಡ್ ಬರ್ತಾವ್ರಿ. ಇವು ಸೆಕೆಂಡ್ ದಪ್ಪ ಇದ್ದು ಸರ್? ದಪ್ಪ. ಓಕೆ ಓಕೆ. ಬೇರೆ ಮಾಡ್ತೀವಿ ಸರ್. ಅದು ಸ್ವಲ್ಪ ಹೆಚ್ಚಿಗೆ ದಪ್ಪಿದ್ದು ಸಪ್ರೇಟ್ ಮಾಡಿಬಿಡ್ತೀರಿ? ಹೆಚ್ಚಿಗೆ ದಪ್ಪಿದ್ದು ಈ ಸೈಡ್ ಹಾಕ್ಬಿಡ್ತೀವಿ. ಓಕೆ. ಕಲರ್ ಶೇಡಿಂಗ್ ವೇಸ್ಟ್ ಇದ್ದು ಈ ಕಡೆ ಹಾಕ್ಬಿಡ್ತೀವಿ. ಸರಿಯಾಗಿರೋ ಇಂಥ ಇದಕ್ಕೂ ಮಾರ್ಕೆಟ್ ಹೆಚ್ಚಿಗಿಲ್ರಿ? ಇಲ್ಲ ಸರ್, ಮಾರ್ಕೆಟಿಗೆ ಕಳಿಸಲ್ಲ ಸರ್. ಇವು ನಮ್ಮ ಎತ್ತುಗಳು ದನಗಳು ತಿನ್ನುತ್ತೆ ಇವು. ಓಕೆ, ಕಲರ್ ಚೇಂಜ್ ಆಗಿದ್ದು. ಓಕೆ. ಈ ಥರದೇನಿದೆ, ಈ ಥರ ಕ್ವಾಂಟಿಟಿ ಎಲ್ಲ ಮಾರ್ಕೆಟಲ್ಲಿ ಸೇಲಿಗೆಲ್ಲ ಕಳಿಸ್ತೀವಿ. ಓಕೆ ಸರ್. ಈ ಥರ ಏನು ಕಲರ್ ಶೇಡಿಂಗ್ ಇದೆ, ಸ್ವಲ್ಪ ದಪ್ಪ ಇದೆ, ಏನಾದರೂ ರೋಗ ಇದ್ದಿದ್ರೆ ಇದನ್ನು ಸೈಡಲ್ಲಿ ದಪ್ಪ ಕ್ಯಾನೆಟಲ್ಲಿ ಹಾಕ್ಬಿಡ್ತೀವಿ. ಓಕೆ ಸರ್, ನಿಮ್ಮದು ಟೈಮ್ ಸಮಯ ಕೊಟ್ಟು ಧನ್ಯವಾದ ಸರ್. ಆಮೇಲೆ ನಮ್ದು ರೈತರ ಪರವಾಗಿ ಸರ್ ನಿಮಗೆ ಧನ್ಯವಾದ ಸರ್. ಥ್ಯಾಂಕ್ ಯು.